ಬಕ್ರೀದ್ ಹಿನ್ನೆಲೆ ಗೋ ಸಾಗಾಣೆ ತಡೆಗೆ ಒತ್ತಾಯ. ತಿಪಟೂರಿನಲ್ಲಿ ಗೋ ಶಾಲೆಯನ್ನ ತೆರೆಯುವಂತೆ ಆಗ್ರಹ. ಬಕ್ರೀದ್ ಹಬ್ಬ ಸಮೀಪಿಸುತ್ತಾ ಇರುವ ಹಿನ್ನೆಲೆ ಗೋವುಗಳ ಅಕ್ರಮ ಸಾಗಾಣೆ ಹೆಚ್ಚಾಗುವ ಸಾಧ್ಯತೆ ಇದ್ದು, ಗೋ ಸಾಗಾಣೆ ಹಾಗೂ ಗೋಹತ್ಯೆ ತಡೆಗಟ್ಟುವಂತೆ ತಿಪಟೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದ್ದಾರೆ. ತಿಪಟೂರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಾಳೆಕಾಯಿ ನಟರಾಜು, ಜಾನುವಾರುಗಳನ್ನು ರಕ್ಷಣೆ ಮಾಡಿದ ಸಂದರ್ಭದಲ್ಲಿ ಕಾರ್ಯಕರ್ತರು ಖಾಸಗಿ ಗೋಶಾಲೆಗಳಿಗೆ ಕಳಿಸ್ತಾ ಇದ್ದು, ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠ ಹಾಗೂ ಮಡೆನೂರು ವಿನಯ್ ಗೋಶಾಲೆಯಲ್ಲಿ ಆಶ್ರಯವನ್ನ ನೀಡಲಾಗ್ತಾ ಇದೆ. ಆದರೆ ತಾಲೂಕಿನಲ್ಲಿ ಸರ್ಕಾರಿ ಗೋಶಾಲೆಯ ಅವಶ್ಯಕತೆ ಹೆಚ್ಚಾಗಿದ್ದು, ಸರ್ಕಾರ ಕೂಡಲೇ ಗೋಶಾಲೆ ಆರಂಭಿಸಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಬಕ್ರೀದ್ ಹಿನ್ನೆಲೆಯಲ್ಲಿ ತಾಲೂಕಿನ ಗಡಿ ಭಾಗಗಳಲ್ಲಿ ಗೋ ಸಾಗಾಟ ಹೆಚ್ಚಾಗಿದ್ದು, ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಬೇಕೆಂದು ಆಗ್ರಹಿಸಿದ್ರು. ನಮ್ಮಲ್ಲಿ ಗೋ ಸಾಗಾಣಿಕೆ ಮತ್ತು ಗೋ ವಧೆಯನ್ನ ಮಾಡೋದ್ರ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ ಹೋರಾಟವನ್ನು ಮಾಡ್ತಾ ಗೋವು ಕಡಿಯೋದಕ್ಕೆ ಹೋಗ್ತಾ ಇರತ್ತವ ವಧೆ ಮಾಡೋದಕ್ಕೆ ಹೋಗ್ತಾ ಇರತ್ತದನ್ನ ನಿಲ್ಲಿಸ್ತಾ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ತಿಪಟೂರಲ್ಲಿ ಹಬ್ಬ ಇರೋದ್ರಿಂದ ಕುರ್ಬಾನಿಯನ್ನ ಹೆಸರಲ್ಲಿ ಗೋ ವಧೆ ಮಾಡಿ ಸಾಗಾಟ ಮಾಡೋದು, ಗೋ ವಧೆ ಮಾಡೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದನ್ನ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ಸರ್ಕಾರದ 2020ರಲ್ಲಿ ಗೋ ಸಂರಕ್ಷಣಾ ಕಾಯ್ದೆಯನ್ನು ಜಾರಿ ಮಾಡಿದೆ. ಆ ಉದ್ದೇಶದಿಂದ ಗೋವುಗಳನ್ನ ಸಾಗಾಟ ಮತ್ತೆ ವಧೆ ಮಾಡೋದು ವಿರುದ್ಧವಾಗಿ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಮತ್ತೆ ಜಿಲ್ಲಾ ಆಡಳಿತ ಏನಿದೆ ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಸುತ್ತ ಬ್ಯಾರಿಕೇಡ್ ಹಾಕಿ ತಪಾಸಣೆ ಮಾಡಬೇಕು. ಗೋವಧೆ ಆದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಅಕಸ್ಮಾತ್ ಗೋವಧೆ ಆಗ್ತಾ ಇದೆ ಅಂದ್ರೆ ಸರ್ಕಾರದಲ್ಲಿ ಕಾನೂನು ಇದೆ, ಆ ಅಂಗಡಿಯನ್ನು ಮುಚ್ಚಿಸಿ ಅದ್ರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಮತ್ತೆ ವಾಹನಗಳು ತಪಾಸಣೆ ಟೈಮಲ್ಲಿ ಸಿಕ್ಕಂತ ವಾಹನಗಳ ಮೇಲೆ ಕೇಸ್ ಹಾಕಿ ಅದನ್ನ ಜಪ್ತಿ ಮಾಡುವಂಥದ್ದು, ಈ ರೀತಿಯಾಗಿ ಸರ್ಕಾರದ ಕಾನೂನಲ್ಲೇ ಎಲ್ಲ ಅಂಶ ಇರೋದ್ರಿಂದ ಇದನ್ನ ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೀತೀವಿ. ಇನ್ನು ಆರ್ಎಸ್ಎಸ್ ಮುಖಂಡ ಮುರಳೀಧರ್ ಮಲ್ಲೇನಹಳ್ಳಿ ಮಾತನಾಡಿ, ಹಲವೆಡೆ ಕಸಾಯಿ ಖಾನೆಗಳಲ್ಲಿಯೇ ಗೋಹತ್ಯೆ ನಡೀತಾ ಇದ್ದು, ಕೂಡಲೇ ತಾಲೂಕಿನಲ್ಲಿರುವ ಕಸಾಯಿ ಖಾನೆಗಳ ಪಟ್ಟಿಯನ್ನ ಬಹಿರಂಗಪಡಿಸಬೇಕು. ಒಂದು ವೇಳೆ ಅಕ್ರಮ ಗೋ ಸಾಗಾಣೆ ಹಾಗೂ ಗೋಹತ್ಯೆ ತಡೆಗಟ್ಟುವಲ್ಲಿ ಅಧಿಕಾರಿಗಳು ವಿಫಲವಾದರೆ ನಗರಸಭೆ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಲೈಸೆನ್ಸ್ ಪರ್ಮಿಷನ್ ಪಡೆದಿರುವಂತಹ ಕಸಾಯಿ ಖಾನೆಗಳನ್ನ ತಕ್ಷಣ ಪ್ರಕಟಿಸಬೇಕು. ಆ ಒಂದು ಯಾವ ಘೋಷಣೆ ಕಸಾಯಿ ಖಾನೆ ಲೈಸೆನ್ಸ್ ಕಸಾಯಿ ಖಾನೆಗಳಿಗೆ ಬೆನ್ನಾಕ್ಬೇಕು, ಪೊಲೀಸ್ ಬೆನ್ನಾಕ್ಬೇಕು. ಏನು ಕಾನೂನಿನ ಚೌಕಟ್ಟೊಳಗೆ ಏನಿದೆ ಸರ್ಟಿಫೈಡ್ ಆದ ನಂತರ ಆಗೋವನ್ನು ವಧೆ ಮಾಡಬೇಕು. ಅದನ್ನ ತಕ್ಷಣ ಪೊಲೀಸ್ ಇಲಾಖೆ ಮತ್ತು ನಗರಸಭೆಯವರು, ವಿಶೇಷವಾಗಿ ನಗರಸಭೆ ಆಯುಕ್ತರು ಇವತ್ತಿಂದ ಈ ಕ್ಷಣದಿಂದ ಎಲ್ಲೆಲ್ಲಿ ಅಕ್ರಮ ಸಾಹಿತ್ಯ ಮುಚ್ಚಬೇಕು, ಮುಚ್ಚಿಸ್ತೇ ಹೋದ್ರೆ ಹೋರಾಟ. ಹಾಗೇನೆ ಪೊಲೀಸರು ಬೇಹುಗಾರಿಕೆಯ ಮುಖೇನ ಇದೇನು ಮೆನ್ಗಳಿದ ಬೇಹುಗಾರಿಕೆಗಳು ಅವರಿಂದ ಎಲ್ಲ ವರದಿ ತಗೊಂಡು ಎಲ್ಲೆಲ್ಲಿ ಅಕ್ರಮ ಸಾಗಾಟಗಳು ನಡೀತಾ ಇದೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಆ ನಂತರ ಗಡಿಭಾಗದಲ್ಲಿ ಏನು ಈ ಚುನಾವಣೆ ಸಂದರ್ಭದಲ್ಲಿ ಅಕ್ರಮ ಆಗಲಿಕ್ಕೆ ತಡೆಯಕ್ಕೋಸ್ಕರ ಅದಕ್ಕೆ BSF ಬೇರೆಯವರು ತಗೊಂಡು ಪ್ರತಿ ಗಡಿಭಾಗದಲ್ಲೂ ಸಹ ಕಂಡಿಟ್ಟು ಯಾವ ಅಕ್ರಮ ಗೋ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅವ್ರನ್ನ ಕ್ರಮ ಕೈಗೊಳ್ಳಿ. ಇಷ್ಟನ್ನ ಮಾಡ್ಬೇಕು ಅಂತ ನಾವು ಪೊಲೀಸ್ ಇಲಾಖೆನ ಕೇಳ್ತಾ ಇದ್ದೀವಿ, ಮತ್ತೆ ನಗರಸಭೆಯವರನ್ನು ನಾವು ಕೇಳ್ತಾ ಇದ್ದೀವಿ. ಹಾಗೇನೆ ನಮ್ಮ ಬಜರಂಗ ಮತ್ತು
ವಿಶ್ವ ಹಿಂದೂ ಪರಿಷತ್ನ ಹಲವಾರು ಯುವಕರು ನಾವು ಬೇಕಾದ್ರೆ ಸಹಕರಿಸಕ್ಕೆ ನಾವೆಲ್ಲ ತಯಾರಿದ್ದೀವಿ. ಇನ್ನು ಈ ವೇಳೆ ಸಂಚಾಲಕರಾದ ಪ್ರಜ್ವಲ್, ಗೌತಮ್, ಕೃಷ್ಣ, ಮಧು ಸೇರಿದಂತೆ ಹಲವು ಕಾರ್ಯಕರ್ತರು ಹಾಜರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.